ದೇಶದಾದ್ಯಂತ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಸ್ವಾತಂತ್ರ್ಯೋತ್ಸವವನ್ನು ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿದರು. ಧ್ವಜಾರೋಹಣದ ಬಳಿಕ ಪೊಲೀಸ್, ಗೃಹ ರಕ್ಷಕ ದಳ ಹಾಗೂ ವಿವಿಧ ಇಲಾಖೆಗಳ ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ದೇಶಭಕ್ತಿ ಗೀತೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದವರ ಗಮನ ಸೆಳೆದವು. ಈ ದಿನದ ಕಾರ್ಯಕ್ರಮದಲ್ಲಿ ಒಟ್ಟು 22 ತಂಡಗಳು ಭಾಗವಹಿಸಿದ್ದು, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಒಂದು ತಂಡ, ನಾಗರಿಕ ಪೊಲೀಸರ ವಹಿಸಿದ್ದು 22 ತಂಡಗಳನ್ನು ಮುನ್ನಡೆಸುತ್ತಿದ್ದಾರೆ. ಮೀಸಲು ಪಡೆಯ ತಂಡ ಶ್ರೀ ಸುನೀಲ್ PSI ರವರ ನೇತೃತ್ವ PSI ನಿಹಾಲ್. ಸರ್ಎಂಬಿ ಪ್ರೌಢಶಾಲೆ ಚಿಕ್ಕಬಳ್ಳಾಪುರ ನೇತೃತ್ವ ಪ್ರಮೋದ್. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅರುಣೋದಯ ಶಾಲೆ ಬಾಗೇಪಲ್ಲಿ ನೇತೃತ್ವ ಶ್ರೀ ದೀಕ್ಷಾ. ಸರ್ಕಾರಿ ಪ್ರಥಮ ದರ್ಜೆ ನೇತೃತ್ವ ಶ್ರೀ ಹರೀಶ್. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಚಿಕ್ಕಬಳ್ಳಾಪುರ ನೇತೃತ್ವ ಮಮತಾ. ಕುಮಾರಿ ಲತಾಶ್ರೀ. ಇಂತಹ ಶ್ವಾನಗಳ ಪ್ರದರ್ಶನ ಈಗ ತಮ್ಮ ಮುಂದೆ ನಡೆಯಲಿದೆ. ಈ ಶ್ವಾನ ಪ್ರದರ್ಶನವನ್ನು ಪ್ರಸ್ತುತಪಡಿಸುತ್ತಿರುವುದು ಚಿಕ್ಕಬಳ್ಳಾಪುರ. ನಂಬಿಕೆಗೆ ಹೆಚ್ಚು ಅರ್ಹವಾದ ಮತ್ತು ವಾಸನೆ, ಶಬ್ದಗ್ರಹಿಕೆ, ನಂಬಿಕೆಗೆ ಹೆಚ್ಚು ಅರ್ಹವಾದಂತಹ ವಾಸನೆ ಮತ್ತು 5 ವರ್ಷಗಳ ವಯಸ್ಸಾಗಿದ್ದು, ಇದರ ನಿರ್ವಾಹಕರ ಹೆಸರು ಶ್ರೀ ಅರವಿಂದ್ APC 198 ರವರು ನಿರ್ವಹಿಸುತ್ತಿರುತ್ತಾರೆ. 2021ರಲ್ಲಿ ಜನಿಸಿ 5 ವರ್ಷಗಳ ವಯಸ್ಸಾಗಿದ್ದು, ಇದು ಸ್ಫೋಟಕಗಳನ್ನು ಪತ್ತೆ ಹಚ್ಚುವ ಕಾರ್ಯನಿರ್ವಹಿಸುತ್ತಿರುತ್ತದೆ. ಇದರ ನಿರ್ವಹಣೆ ಸಲ್ಲಿಸುತ್ತಿರುತ್ತದೆ. 6 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ ಈ ದಿನದ ಶ್ವಾನ ಮತ್ತು ಈ ಕ್ರೀಡಾಂಗಣದ ಭದ್ರತೆಯನ್ನು ಕಾಯುವ ಕೆಲಸವನ್ನು ಕೂಡ ನಿರ್ವಹಿಸುತ್ತದೆ. ನಿಮ್ಮ ಮುಂದೆ ಪ್ರದರ್ಶನ ಮಾಡುತ್ತಿರುವಂತಹ ಶ್ವಾನದ ಹೆಸರು ಜಾನು. ಇದು ಟಾಸ್ಕ್ ಡಿಟೆಕ್ಟ್ ಎಕ್ಸ್ಪ್ಲೋಸಿವ್ ಅಂದರೆ ಸ್ಫೋಟಕಗಳನ್ನು ಪತ್ತೆ ಹಚ್ಚುವ ಕಾರ್ಯವನ್ನು ತೋರುತ್ತಿದ್ದಾರೆ. ನಿರ್ವಾಹಕರು ಹೇಳಿದ ರೀತಿ ಈಗ ಶ್ವಾನ ನಡೆದುಕೊಳ್ಳುವ ವಿಧೇಯತೆಯನ್ನು ತೋರುತ್ತಿರುತ್ತದೆ.
ಈಗ ಸ್ಫೋಟಕ ವಸ್ತುವಾದಂತಹ ಅಮೋನಿಯಂ ನೈಟ್ರೇಟ್ ಅನ್ನ ಒಬ್ಬ ನೋಡಿ, ಈಗ ಮಧ್ಯೆ ಬಲಗಡೆಯಿಂದ ಮಧ್ಯದಲ್ಲಿ ಯಾರಿದ್ದಾರೆ ಆ ವ್ಯಕ್ತಿ ಹತ್ರ ಸ್ಫೋಟಕ ವಸ್ತು ಇದೆ. ನೋಡೋಣ ಹೇಗೆ ಅದು ಸ್ಫೋಟಕಗಳಲ್ಲಿ ಹಲವು ತಾಂತ್ರಿಕಗಳನ್ನು ಬಳಸಲಾಗಿದ್ದು, ಕೆಲವು ಸ್ಫೋಟಕಗಳು ಸ್ಪರ್ಶಿಸಿದಾಗ ಮತ್ತು ಕೆಲವು ಸ್ಫೋಟಕಗಳು ಶಬ್ದ ಮಾಡಿದಾಗ, ಕೆಲವು ಸ್ಫೋಟಕಗಳು ಶಾಖದಿಂದ ಸ್ಫೋಟಗೊಳ್ಳುವ ತಾಂತ್ರಿಕತೆಯನ್ನು ಅಳವಡಿಸಲಾಗಿ ಪ್ರಚುರಪಡಿಸುತ್ತಿದ್ದಾರೆ. ಶ್ವಾನದ ಹೆಸರು ಜಾನು. ಗುಮಾರಿ ಬಂದಂತಹ ವ್ಯಕ್ತಿಗಳ ವಾಸನೆಯನ್ನ ತೋರಿಸಿ ಅಪರಾಧ ಕೃತ್ಯ ನೋಡಿ, ಆ ವ್ಯಕ್ತಿ ಬಿಟ್ಟಂತಹ ವಾಸನೆಯಿಂದ ಅದನ್ನ ಐಡೆಂಟಿಫಿಕೇಶನ್ ಮಾಡಿದೆ. ಈ ವೇಳೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ ಹಾಗೂ ದೇಶದ ಅಭಿವೃದ್ಧಿಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯ ಕುರಿತು ಮಾತನಾಡಿದರು. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ನನ್ನ ಮಾಧ್ಯಮ ಸಹೋದರರಿಗೆ ನಾನು 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ದೇವರ ಆಶೀರ್ವಾದ, ಎಲ್ಲರೂ ಚೆನ್ನಾಗಿರ್ರಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ಒಳ್ಳೆಯ ಪ್ರಗತಿ ಪಥದತ್ತ ನಡೀತಾ ಇದೆ. ಆ ಪ್ರಗತಿ ಇನ್ನೂ ಹೆಚ್ಚಿನದಾಗಿ ನಡೀಲಿ. ಸ್ಥಳೀಯ ಶಾಸಕರಾದ ನಮ್ಮ ಪ್ರದೀಪ್ ರವರು ಮತ್ತು ನಮ್ಮ ಡೆಪ್ಟಿ ಕಮಿಷನರ್ ಪ್ರಭು, SP ಮತ್ತು CEO ಇವರೆಲ್ಲರೂ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರ ಕೆಲಸಗಳಿಗೆ ನಾನು ಯಾವತ್ತೂ ಬೆಂಬಲವಾಗಿ ನಾನು ಇರ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಳ್ಳೆಯದಾಗಲಿ, ಕೈಗಾರಿಕೆಗಳು ಬರಲಿ, ಇನ್ನು ಒಳ್ಳೊಳ್ಳೆ ಶಿಕ್ಷಣ ಸಂಸ್ಥೆಗಳು ಬರಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೂತನವಾಗಿ ನಾನು ಮಂತ್ರಿ ಆದಮೇಲೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಈ ಹಬ್ಬಕ್ಕೆ ಬಂದಿದ್ದೀನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಪ್ರದರ್ಶನಗಳು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದವು. ಪ್ರಜೆಗಳು ನಾವೆಲ್ಲರೂ ಒಂದೇ. ತ್ರಿವರ್ಣ ಧ್ವಜ ಬಿಳಿ ಎಲ್ಲರ ಭಾವನೆ ಒಂದೇ. ನನ್ನ ಹೃದಯದಲ್ಲಿ ಒಟ್ಟಾರೆ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಚಿಕ್ಕಬಳ್ಳಾಪುರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ದೇಶಭಕ್ತಿ, ಸಂಭ್ರಮ ಹಾಗೂ ಸಡಗರಕ್ಕೆ ಸಾಕ್ಷಿಯಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತದ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಪೊಲೀಸ್ ಅಧಿಕಾರಿಗಳು, ವಿವಿಧ ಇಲಾಖೆ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.